ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. ಕ್ರೂಡ್ ಆಯಿಲ್ ಕುಡ್ ಕ್ರಾಸ್ $100 ಪರ್ ಬ್ಯಾರಲ್. ಸದ್ಯಕ್ಕೆ ಇರಾನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಸ್ವಲ್ಪ ಫೈಟಿಂಗ್ ನಡೀತಿರೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ $100 ಪರ್ ಬ್ಯಾರಲ್ಗೆ ರೀಚ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ $90 ಪರ್ ಬ್ಯಾರಲ್ ಇದೆ. ಶನಿವಾರ ಇರಾನ್ ಎಷ್ಟೋ ಮಿಸೈಲ್ಸ್ ಹಾಗೂ ಡ್ರೋನ್ಸನ್ನು ಲಾಂಚ್ ಮಾಡಿದರು ಇಸ್ರೇಲ್ ಕಡೆಗೆ, ಹಾಗೂ ಇಸ್ರೇಲ್ ಡಿಫೆನ್ಸ್ ಸಿಸ್ಟಮ್ ಅದನ್ನೆಲ್ಲ ಬ್ಲಾಕ್ ಮಾಡ್ತು. ಈ ಪರ್ಟಿಕ್ಯುಲರ್ ಒಂದು ಪ್ರಾಬ್ಲಮ್ಮು ಇನ್ನೂ ಬೇರೆ ರೀಜನ್ಸಿಗೂ ಸ್ಪ್ರೆಡ್ ಆದರೆ ಆವಾಗ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಯಿಲ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ಸಪ್ಲೈ ಕಮ್ಮಿಯಾಗಿ ಪ್ರೈಸು ಜಾಸ್ತಿ ಆಗುತ್ತೆ. ನ್ಯೂಸ್ ನಂಬರ್ 2. ಹೈ ಸ್ಮಾರ್ಟ್ಫೋನ್ ಆ್ಯಂಡ್ AC ಸೇಲ್ಸ್. AC, ರೆಫ್ರಿಜರೇಟರ್, ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ಸ್ ಇದೆಲ್ಲದರ ಸೇಲ್ಸು 8 to 12% ಜಾಸ್ತಿ ಆಗಿದೆ ಜನವರಿ ಟು ಮಾರ್ಚ್ 2024 ಪೀರಿಯಡಲ್ಲಿ ಕಂಪೇರ್ ಟು ಲಾಸ್ಟ್ ಇಯರ್ ಸೇಮ್ ಪೀರಿಯಡ್. ಇದು ಒನ್ ಆಫ್ ದ ಹೈಯೆಸ್ಟ್ ಗ್ರೋತ್ ರೇಟ್ಸು ನಾನ್ ಫೆಸ್ಟಿವಲ್ ಪೀರಿಯಡಲ್ಲಿ. ಹಾಗೂ ಬೇಸಿಗೆ ಕಾಲದಲ್ಲಿ ತುಂಬ ಟೆಂಪ್ರೇಚರ್ಸ್ ಜಾಸ್ತಿ ಆಗಿದ್ದ ಕಾರಣ AC ಸೇಲ್ಸು ಏಪ್ರಿಲ್ ಟು ಜೂನ್ ಕ್ವಾರ್ಟರಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸ್ಮಾರ್ಟ್ಫೋನ್ ಸೇಲ್ಸು 2023ರಲ್ಲಿ ತುಂಬ ಡಲ್ ಆಗಿತ್ತು, ಆದರೆ ಬಿಗಿನಿಂಗ್ ಆಫ್ 2024ಅಲ್ಲಿ ಪಿಕಪ್ ಆಗಿದೆ. ನ್ಯೂಸ್ ನಂಬರ್ 3. ಡೇಟಾ ಯೂಸೇಜ್ ಟು ಇನ್ಕ್ರೀಸ್ ಇನ್ ಏಪ್ರಿಲ್ ಟು ಜೂನ್ ಪೀರಿಯಡ್. ಸದ್ಯಕ್ಕೆ IPL ನಡೀತಾ ಇರೋದ್ರಿಂದ ಟೆಲಿಕಾಂ ಕಂಪ್ನೀಸು ಡೇಟಾ ಯೂಸೇಜು ಇನ್ನೂ 8-10% ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಏಪ್ರಿಲ್ ಟು ಜೂನ್ ಪೀರಿಯಡಲ್ಲಿ. ಅಕ್ಟೋಬರ್ ಟು ಡಿಸೆಂಬರ್ 2023ಯಲ್ಲಿ ಡೇಟಾ ಯೂಸೇಜು ಪರ್ ಮಂತ್ ಪರ್ ಸಬ್ಸ್ಕ್ರೈಬರು 21 GB ಇತ್ತು. ಆದರೆ ಈಗ ಏಪ್ರಿಲ್ ಟು ಜೂನ್ ಪೀರಿಯಡಲ್ಲಿ 25 to 27 GB ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ SMS ಹಾಗೂ ವಾಯ್ಸ್ ಕಾಲ್ಸು 15-20% ಜಾಸ್ತಿ ಆಗ್ಬೋದು. ಯಾಕಂದರೆ ಎಷ್ಟೋ ಪೊಲಿಟಿಕಲ್ ಪಾರ್ಟೀಸ್ ಫೋನ್ಸು ಹಾಗೂ SMS ಮುಖಾಂತರ ಎಲೆಕ್ಷನ್ ಕ್ಯಾಂಪೇನಿಂಗ್ ಮಾಡ್ತಾರೆ. ಇದರಿಂದ ರೆವೆನ್ಯೂ ಆಫ್ ಟೆಲಿಕಾಂ ಕಂಪ್ನೀಸ್ 2-3% ಜಾಸ್ತಿ ಆಗೋದು ಎಕ್ಸ್ಪೆಕ್ಟೇಷನ್ ಇದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ನಾಳೆ ಬೆಳಗ್ಗೆ ಸೋಮವಾರ ಏಷ್ಯನ್ ಮಾರ್ಕೆಟ್ಸ್ ಹಾಗೂ ಇಂಡಿಯನ್ ಮಾರ್ಕೆಟ್ಸು ವೀಕಾಗಿ ಓಪನ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಈ ಇಸ್ರೇಲ್ ಮತ್ತು ಇರಾನ್ ವಾರದ ಇಂಪ್ಯಾಕ್ಟು ಆಯಿಲ್ ಪ್ರೈಸಸ್ ಮತ್ತು ಓವರಾಲ್ ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಗುತ್ತೆ. ಸೊ ಏನು ಸರ್ಪ್ರೈಸ್ ಆಗಬೇಡಿ ಮಾರ್ಕೆಟ್ ನಾಳೆ ವೀಕ್ ಆಗಿದ್ದರೆ. ಹಾಗೂ ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಅಮೌಂಟ್ ಇದ್ದು ಅದನ್ನು ಇನ್ವೆಸ್ಟ್ ಮಾಡಬೇಕಂತ ಏನಾದರೂ ಪ್ಲ್ಯಾನ್ ಇದ್ದರೆ ಆವಾಗ ಅದರ ಪ್ರಕಾರ ಆ್ಯಕ್ಷನ್ ತಗೊಳ್ಳಿ. ಇಂಡಿಯಾದು ಲಾರ್ಜೆಸ್ಟ್ FPO ವೋಡಾಫೋನ್ ಐಡಿಯಾ FPO 18ನೇ ತಾರೀಕು ಏಪ್ರಿಲಿಂದ ಲಾಂಚ್ ಆಗುತ್ತೆ. 18,000 ಕೋಟಿ ಹೊರತು ಸುಮಾರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಈ ಪರ್ಟಿಕ್ಯುಲರ್ FPO ಅಲ್ಲಿ ಇನ್ವೆಸ್ಟ್ ಮಾಡಬೇಕಂತಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.